ಅರಸೀಕೆರೆ ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡಿ ಉನ್ನತ ಸ್ಥಾನಗಳನ್ನು ಅಲಂಕರಿಸಿರುವ ಮತ್ತು ವಿವಿಧ ಕಂಪನಿಗಳಲ್ಲಿ ಇರುವ ಶ್ರೀಮಂತರುಗಳು ಅನೇಕರು ಇದ್ದಾರೆ. ಆದರೆ ಎಷ್ಟು ಜನ ತಾವು ಓದಿದ ಸರ್ಕಾರಿ ಪ್ರಾಥಮಿಕ ಶಾಲೆಯನ್ನು ನೆನೆಯುತ್ತಿದ್ದಾರೆ ಮತ್ತು ಸ್ಪಂದಿಸುತ್ತಿದ್ದಾರೆ? ಇದು ಬಹಳ ವಿರಳ. ಆದರೆ ಬಾಚೇನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಇದಕ್ಕೆ ಭಿನ್ನವಾಗಿದ್ದಾರೆ. ಕನ್ನಡ ಶಾಲಾ ಮಕ್ಕಳಿಗೆ ವಾಹನ ಸೌಲಭ್ಯ 8 ಲಕ್ಷ ವೆಚ್ಚದಲ್ಲಿ ಶಾಲೆಗೆ ಕಾಯಕಲ್ಪ. ಬಾಚೇನಹಳ್ಳಿ ಹಳೆ ವಿದ್ಯಾರ್ಥಿಗಳಿಂದ ಶಾಲೆ ಸುಣ್ಣ ಬಣ್ಣ ಕಾಣದೆ ಮತ್ತು ನೆಲಕ್ಕೆ ಕಡಪ ಕಲ್ಲುಗಳ ಅಳವಡಿಸಲಾಗಿತ್ತು. ಈ ಕಡಪ ಕಲ್ಲುಗಳ ಸಂದುಗಳಿಂದ ಮಣ್ಣು ಕಸಗುಡಿಸುವ ಕಾಯಕ ನಿತ್ಯ ಮಕ್ಕಳದಾಗಿತ್ತು. ನೀರು ಶೇಖರಣೆಗೆ ಸೌಲಭ್ಯ ಇರಲಿಲ್ಲ. 1986ರಲ್ಲಿ ಗ್ರಾಮದ ಮಾಯಗೌಡ ಮಕ್ಕಳು ಕಟ್ಟಿಸಿಕೊಟ್ಟಿದ್ದ ಶಾಲಾ ಕಟ್ಟಡ ಸಾಕಷ್ಟು ದುರಸ್ತಿ ಆಗಬೇಕಿತ್ತು. ಕುಡಿಯುವ ನೀರಿಗೆ ಶೇಖರಣೆಗೆ ವ್ಯವಸ್ಥೆ ಇರಲಿಲ್ಲ. ಹೊರನೋಟಕ್ಕೂ ಬಹಳ ಬೇಸರವೆನಿಸುವಂತಿತ್ತು. ಈ ಶಾಲೆಯ ಹಳೆಯ ವಿದ್ಯಾರ್ಥಿಗಳನ್ನು ಶಾಲೆಯತ್ತ ಸೆಳೆಯುವಲ್ಲಿ ಇಲ್ಲಿನ ಕ್ರಿಯಾಶೀಲ ಶಿಕ್ಷಕರು ಸಫಲರಾದರು. ನೆರೆ ತಾಲೂಕಿನಲ್ಲಿ ಶಿಕ್ಷಕರಾಗಿರುವ ಪರಮೇಶ್ ಮತ್ತು ದೇವರಾಜ್, ಕರ್ನಾಟಕ ಅಗ್ರೋ ಲಿಮಿಟೆಡ್ನ ರಮೇಶ್, ಪೊಲೀಸ್ ಇಲಾಖೆ ಶಶಿಧರ್, ಸಹಕಾರಿ ಕ್ಷೇತ್ರದ ಪುಟ್ಟಸ್ವಾಮಿಗೌಡ, ಪರಮೇಶ್, ಜಗದೀಶ್, ಈಶ್ವರಯ್ಯ ಇತರ ಹಳೆಯ ವಿದ್ಯಾರ್ಥಿಗಳು ಒಂದುಗೂಡಿ ಶಾಲೆಗೆ ಏನೇನು ಆಗಬೇಕೆಂಬ ಪಟ್ಟಿ ತಯಾರಿಸಿಕೊಂಡು ತಾವುಗಳೇ ನಿಂತು ಶಾಲೆಗೆ ಒಂದು ಸುಂದರ ರೂಪವನ್ನು ಕೊಟ್ಟಿದ್ದಾರೆ. ಈ ಕಟ್ಟಡವನ್ನು ಗ್ರಾಮದ ಮಾಯಿಗೌಡರ ಮಕ್ಕಳು 1986ರಲ್ಲಿ ಹಂಚಿನ ಕಟ್ಟಡವನ್ನು ಕಟ್ಟಿಸಿ ಕೊಟ್ಟಿದ್ದರು. ಇದನ್ನು ಮಾಜಿ ಪ್ರಧಾನಿ ಎಚ್. ಡಿ. ದೇವೇಗೌಡರು ನೀರಾವರಿ ಸಚಿವರಾಗಿದ್ದಾಗ ಉದ್ಘಾಟನೆಗೊಳಿಸಿದ್ದರು. ಸುಮಾರು 8 ಲಕ್ಷ ವೆಚ್ಚದಲ್ಲಿ ಶಾಲೆಯ ಕುಡಿಯುವ ನೀರು ಶೇಖರಣೆಗೆ ಸಂಪನ್ನು ನಿರ್ಮಿಸಿಕೊಂಡಿದ್ದಾರೆ. ಅಡುಗೆ ಕೋಣೆ ಸ್ವಚ್ಛವಾಗಿ ಇರಬೇಕೆಂದು ಅದಕ್ಕೆ ಟೈಲ್ಸ್ ಹಾಕಿಸಿ ಸುಂದರ ರೂಪ ನೀಡಿದ್ದಾರೆ. ಕಿಟಕಿಗಳ ದುರಸ್ತಿ, ಎಲ್ಲಾ ಶಾಲಾ ಕೊಠಡಿಗೂ ಟೈಲ್ಸ್ ಹಾಕಿಸಿ ಗೋಡೆಯನ್ನು ದುರಸ್ತಿಗೊಳಿಸಿ ಉಪಯುಕ್ತ ಮಾಹಿತಿಗಳನ್ನು ಬರೆಸಿದ್ದಾರೆ. 1ರಿಂದ 3 ತರಗತಿ ಮಕ್ಕಳಿಗೆ ಚೇರು ಮತ್ತು ಟೇಬಲ್ ದೊರಕಿಸಿ ಕೊಟ್ಟಿದ್ದಾರೆ. ಕಟ್ಟಡ ಹೊರಭಾಗದಲ್ಲಿ ಮಕ್ಕಳಿಗೆ ಆಕರ್ಷಣೀಯವಾದ ಬಣ್ಣ ಬಣ್ಣದ ಚಿತ್ರಗಳು ಮೂಡಿ ಬಂದಿದೆ. ಕಾಂಪೌಂಡ್ ಹೊರಭಾಗದಲ್ಲಿಯೂ ವಿವಿಧ ಚಿತ್ತಾರಗಳನ್ನು ನೋಡಬಹುದು. ಒಟ್ಟಿನಲ್ಲಿ ಶಾಲೆಗೆ ಹೊಸ ಲುಕ್ ನೀಡಿದ್ದಾರೆ. ಬೇರೆ ಗ್ರಾಮದಿಂದ ಬರುವ ಮಕ್ಕಳಿಗೆ ತಮ್ಮ ವೆಚ್ಚದಲ್ಲಿ ವಾಹನ ಸೌಲಭ್ಯವನ್ನು ಒದಗಿಸಿದ್ದಾರೆ. ಜನಪ್ರತಿನಿಧಿಗಳು ಹೆಚ್ಚುವರಿ ಕೊಠಡಿಗಳನ್ನು ನೀಡಬೇಕು. ಇಂತಹ ಶಾಲೆಗೆ ಹಿರಿಯ ಅಧಿಕಾರಿಗಳು, ಜನಪ್ರತಿನಿಧಿಗಳು ಭೇಟಿ ಕೊಟ್ಟಾಗ ಶಿಕ್ಷಕರಲ್ಲಿ ಇನ್ನೂ ಆತ್ಮಸ್ಥೈರ್ಯ ಹೆಚ್ಚುತ್ತದೆ. ವರದಿ ಎಚ್. ಡಿ. ಸೀತಾರಾಮ್. ಸರ್, ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಿರೋ ಹಿನ್ನೆಲೆಯಲ್ಲಿ KPS ಶಾಲೆ ಮೂಲಕ ಒಂದು ಉತ್ತಮ ಗುಣಮಟ್ಟ ಶಿಕ್ಷಣ ಕೊಡಬೇಕು ಅಂತ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ಬಾಚೇನಹಳ್ಳಿ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ವರ್ಷ ವೃದ್ಧಿ ಆಗ್ತಾ ಇದೆ. ಸಂಖ್ಯೆಯಲ್ಲಿ ದಾಖಲಾತಿ ಸಂಖ್ಯೆ ಇಲ್ಲಿ ಹಳೆ ವಿದ್ಯಾರ್ಥಿಗಳು ಇದಕ್ಕೆ ಸ್ಪಂದಿಸಿದ್ದಾರೆ. ಈ ಶಾಲೆಗೆ ಇವತ್ತು ನೀವು ಭೇಟಿ ಕೊಟ್ಟಿದ್ದೀರಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಈ ಶಾಲೆ ಬಗ್ಗೆ ನಿಮ್ಗೆ ಏನು ಅನಿಸ್ತಾ ಇದೆ? ಎಲ್ಲ ಆತ್ಮೀಯರೇ, ಇವತ್ತು ನಮ್ಮ ಅರಸೀಕೆರೆ ತಾಲೂಕಿನಲ್ಲಿ ಸರ್ಕಾರಿ ಶಾಲೆಗಳ ಬಲವರ್ಧನೆ, ಅದರ ಜೊತೆಗೆ ಮಕ್ಕಳ ದಾಖಲಾತಿಯನ್ನು ಹೆಚ್ಚಿಸುವಂಥದ್ದು, ನಿರಂತರ ದಾಖಲಾತಿಯನ್ನು ಮಾಡಿಕೊಡುವಂಥದ್ದು. ಈ ದಿಶೆಯಲ್ಲಿ ನಾವಿವತ್ತೇನು KPS ಶಾಲೆಗಳ ಪ್ರಸ್ತಾಪವನ್ನು ಮಾಡಿದ್ರಿ, ಮ್ಯಾಗ್ನೆಟಿಕ್ ಶಾಲೆಗಳ ಪ್ರಸ್ತಾಪವನ್ನು ಮಾಡಿದ್ರಿ, ಈ ರೀತಿಯಲ್ಲಿ ಅನೇಕ ಶಿಕ್ಷಕರು ಸ್ವಇಚ್ಛೆಯಿಂದ ಸರ್ಕಾರಿ ಶಾಲೆಗಳಿಗೆ ಸ್ಥಳೀಯ ದಾನದ ಮೂಲಕ ಮತ್ತು ಹಳೆ ವಿದ್ಯಾರ್ಥಿಗಳನ್ನು ಮಾಡಿಕೊಳ್ಳೋದು, ಈ ಮೂಲಕ ಸಕ್ರಿಯವಾಗಿ ಪಾಲ್ಗೊಂಡು ಶಾಲೆಯನ್ನು ವಿನೂತನವಾಗಿ ಅಲಂಕರಿಸಿಕೊಳ್ಳೋದ್ರ ಮೂಲಕ ಮತ್ತು ಮಕ್ಕಳಲ್ಲಿ ಗುಣಾತ್ಮಕ ಶಿಕ್ಷಣವನ್ನು ನೀಡುವಂತಹ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಆ ದಿಸೆಯಲ್ಲಿ ಇವತ್ತೇನು ಹಿರಿಯ ಪ್ರಾಥಮಿಕ ಶಾಲೆ ಬಾಚೇನಹಳ್ಳಿ ಶಾಲೆ ಇದೆ, ಇದು ಅತ್ಯಂತ ಉತ್ಕೃಷ್ಟವಾಗಿ ಮಕ್ಕಳ ಕಲಿಕೆಯಲ್ಲೂ ಸಹ ಮುಂದಿದೆ ಮತ್ತು ಶಾಲೆಯನ್ನು ಅತ್ಯಂತ ಆಕರ್ಷಣೀಯವಾಗಿ ಸ್ಥಳೀಯವಾಗಿ ದಾನಿಗಳ ಮೂಲಕ ಅನೇಕ ದಾನಿಗಳು ನಮ್ಮ ಸ್ನೇಹಿತರು ಇಲ್ಲಿದ್ದಾರೆ. ಅವರೆಲ್ಲ ಸೇರಿಕೊಂಡು ಒಂದು ಸಂಘಟನೆಯನ್ನು ಮಾಡಿಕೊಂಡು ಸುಮಾರು 8-10 ಲಕ್ಷದ ಒಂದು ಡೊನೇಟನ್ನು ಈ ಶಾಲೆ ತೆಗೆದುಕೊಂಡಿದ್ದಾರೆ. ಜೊತೆಗೆ ನಾವು ಸಹ ಇಲಾಖೆ ಇವತ್ತು ಇದನ್ನು ಮನಗಂಡು ಒಂದು ಹೆಚ್ಚುವರಿ ಕೊಠಡಿಯನ್ನು ಸಹ ಇಲ್ಲಿಗೆ ಮಂಜೂರು ಮಾಡಿದೆ. ಈ ದಿಶೆಯಲ್ಲಿ ಶಿಕ್ಷಕರ ಒಂದು ಪ್ರಯತ್ನ ಅತ್ಯಂತ ಸಾರ್ಥಕವಾಗಿದೆ. ಹಾಗಾಗಿ ಶಾಲಾ ಶಿಕ್ಷಣ ಇಲಾಖೆಯ ಪರವಾಗಿ ಈ ಭಾಗದ ಏನು CRP, BRP, ECOS ಮತ್ತು ಈ ಒಂದು ಶಿಕ್ಷಕ ವೃಂದವನ್ನು ನಾನು ಸ್ಮರಿಸ್ಕೊಳ್ತೀನಿ. ಇನ್ನು ಹೆಚ್ಚಿನ ರೀತಿಯಲ್ಲಿ ಸ್ಥಳೀಯವಾಗಿ ದಾನವನ್ನು ಕೊಟ್ಟು ಹೆಚ್ಚು ಕ್ರಿಯಾಶೀಲವನ್ನಾಗಿ ಮಾಡಿ ಇವತ್ತು ಒಂದು ಶಾಲೆಯನ್ನೇ ದೇವಸ್ಥಾನದ ರೂಪದಲ್ಲಿ ಪರಿವರ್ತನೆ ಮಾಡುವಂತಹ ಎಲ್ಲ ಗ್ರಾಮಸ್ಥರನ್ನು ನಾನು ಇಲ್ಲಿ ಸ್ಮರಿಸಿಕೊಂಡು ಶಾಲಾ ಶಿಕ್ಷಣ ಇಲಾಖೆಯ ಪರವಾಗಿ ತುಂಬ ಅಭಿನಂದನೆಗಳನ್ನು ಹೇಳಿ ಸರ್. ಎಲ್ಲರಿಗೂ ನಮಸ್ಕಾರ. ಸರ್, ಇಲ್ಲಿ ಮುಖ್ಯವಾಗಿ ನಾವು ಹುಟ್ಟಿದಂಥ ಗ್ರಾಮದ ಋಣ, ನಾವು ಕಲಿತಂಥ ಶಾಲೆಯ ಋಣವನ್ನು ತೀರಿಸಬೇಕು ಅನ್ನೋದೊಂದು ನಮ್ಮ ಮುಖ್ಯ ಹಂಬಲ.
ಇದನ್ನು ನಮ್ಮ ಶಾಲೆಯ ಒಂದು ವಾತಾವರಣವನ್ನು ನೋಡಿಕೊಂಡು ಈ ಶಾಲೆಗೆ ಏನಾರು ಒಂದು ಕಾಯಕಲ್ಪ ಕೊಡಬೇಕು ಅಂತ ಒಂದು ತೀರ್ಮಾನ ಮಾಡಿ ನಮ್ಮ ಗ್ರಾಮದಲ್ಲಿ ಕಲಿತು ಇರತಕ್ಕಂಥ ನಮ್ಮ ಎಲ್ಲ ಮಿತ್ರರನ್ನು ನಾವು ಅವ್ರನ್ನ ಸಂಪರ್ಕ ಮಾಡಿದಾಗ ಈ ರೀತಿ ಒಂದು ಶಾಲೆಯಲ್ಲಿ ನಮ್ಮ ಗ್ರಾಮದ ಶಾಲೆಯನ್ನು ಏನಾದರೂ ಒಂದು ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳಿದಾಗ ಅವ್ರನ್ನೆಲ್ಲರೂ ಸಂಪರ್ಕ ಮಾಡಿದಾಗ ನಿಮಗೆ ನಮ್ಮ ಎಲ್ಲ ಸಂಪೂರ್ಣ ಸಹಾಯ ಇದೆ ಅಂತ ಹೇಳಿದರು. ನಾವು ನಮ್ಮ ಮನವಿಗೆ ಹೋಗ್ಬಿಟ್ಟು ಅವರು ಒಂದು 7 ಲಕ್ಷ ರೂಪಾಯಿಗಳನ್ನು ದೇಣಿಗೆಯಾಗಿ ನೀಡಿದರು. ಅದರ ಜೊತೆಗೆ ನಮ್ಮ ಶಾಲಾ ಶಿಕ್ಷಕರು ನಾವು ಈ ರೀತಿ ಮಾಡಬೇಕು ಅಂತ ಹೇಳಿದಾಗ ನಮಗೂ ಸಹ ಹಲವಾರು ರೀತಿಯಲ್ಲಿ ನಮಗೆ ನೆರವನ್ನು ನೀಡಿದ್ದಾರೆ. ಹಾಗೆಯೇ ಅತ್ಯುತ್ತಮವಾದಂಥ ಶಿಕ್ಷಕವನ್ನು ಬಳಗವನ್ನು ಹೊಂದಿರತಕ್ಕಂಥ ಈ ಶಾಲೆಯನ್ನು ನಾವು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಬೇಕು. ಈ ಅಕ್ಕಪಕ್ಕದ ಶಾಲೆಗಳಿಗೆ ನಾವು ಮಾದರಿ ಗ್ರಾಮವನ್ನಾಗಿ ಮಾಡಬೇಕು. ಒಂದು ಶಾಲೆಯನ್ನು ಉಳಿಸ್ಕೊಂಡು ಇದನ್ನು ನಾವು ಸಮಾಜಮುಖಿಯಾಗಿ ಮಾಡಿ ನಮ್ಮ ಮುಖ್ಯವಾಗಿ ನಮ್ಮ ಪ್ರೌಢಶಾಲೆ ಏನಿದೆ ಅದನ್ನು ನಾವು ಉಳಿಸ್ಕೋಬೇಕು. ಅಂದರೆ ನಮ್ಮ ಈ ಶಾಲೆಯನ್ನು ನಾವು ಕಟ್ಟಿ ಬೆಳೆಸೋದ್ರಿಂದ ಮಾತ್ರ ಸಾಧ್ಯ ಅಂತ ಒಂದು ಮನಗಂಡು ಎಲ್ಲರೂ ಸೇರಿ ಹಗಲು ರಾತ್ರಿ ಅನ್ನೋದೇ ಎಲ್ಲ ಏನೇನು ಮಾಡಿದಿರಿ ಶಾಲೆ ಸರ್? ಮೊದಲನೇದಾಗಿ ನಮಗೆ ಅನಿಸಿದ್ದು ಅಂದರೆ ನಮ್ಮ ಟೀಚರ್ ಹೇಳ್ತಾ ಇರೋರು, ಸರ್ ನೀರಿನ ವ್ಯವಸ್ಥೆ ಇಲ್ಲ ಅಂತ. ನಾನು ಶಾಶ್ವತವಾಗಿ ಏನಾದ್ರು ಒಂದು ಪರಿಹಾರ ಮಾಡಬೇಕು ಅಂತೇಳಿ ನೀರನ್ನ ಸಂಪನ್ನ ಮಾಡಿಸ್ಬೇಕು ಅಂತ ಹೇಳಿ ಅದಕ್ಕೆ ಹಗಲಿರುಳು ನಮ್ಮ ಸ್ನೇಹಿತರ ಬಳಗವನ್ನು ನಾವು ಸಂಪರ್ಕ ಮಾಡಿ ಅವ್ರಿಗಿದು ಮಾಡಿದ್ವಿ. ಆಮೇಲೆ ನೆಲಕ್ಕೆ ಸಂಪೂರ್ಣವಾಗಿ ಟೈಲ್ಸನ್ನು ಹಾಕ್ಸಿದ್ದೀವಿ. ಆಮೇಲೆ ಕಿಟಕಿ ಬಾಗಿಲನ್ನು ಸಂಪೂರ್ಣವಾಗಿ ಹಾಳಾಗಿತ್ತು, ಅದನ್ನು ಒಂದು ಅತ್ಯುತ್ತಮವಾದಂಥ ರೀತಿಯಲ್ಲಿ ಗುಣಮಟ್ಟದ ರೀತಿಯಲ್ಲಿ ನಾವು ಅದನ್ನು ನೆರವೇರಿಸ್ಕೊಟ್ಟಿದ್ದೀವಿ. ಹಾಗೆಯೇ ನಾವು ಆಫೀಸ್ ರೂಮಲ್ಲಿ ಬಂದಾಗ ತುಂಬ ಸುವ್ಯವಸ್ಥಿತವಾಗಿ ಚೆನ್ನಾಗಿರಬೇಕು ಅಂತ ಒಂದು ಅಲ್ಲಿಗೆ ವಿಶೇಷವಾಗಿ ಒಂದು ಟೈಲ್ಸನ್ನು ಅಲ್ಲಿ ಸಹ ಸಪ್ರೇಟಾಗಿ ಖರೀದಿ ಮಾಡಿದ್ವಿ. ಹಾಗೆಯೇ ನಮ್ಮ ಅಡುಗೆಯವರು ಮತ್ತು ಶಿಕ್ಷಕರು ಕೇಳ್ಕೊಂಡ್ರು, ಅದ್ರ ಜೊತೆಗೆ ಅಡುಗೆ ಮನೆಯೂ ಒಂದು ವ್ಯವಸ್ಥಿತ ಮಾಡಿಸ್ಕೊಡಿ ಅಂತ. ನಮಗೆ ಅದಕ್ಕೂ ಸಹ ಒಂದು ಹೆಚ್ಚಿನ ನೆರವು ಸಿಕ್ತು. ಅದ್ರ ಜೊತೆಗೆ ನಾವು ಲಾಸ್ಟಿಗೆ ತೀರ್ಮಾನ ಮಾಡಿದ್ವಿ, ಇಷ್ಟೆಲ್ಲ ಮಾಡಿದ್ವಿ, ಶಾಲೆಯನ್ನು ಉಳಿಸ್ಕೋಬೇಕು ಅಂದರೆ ಆಟೋ ವ್ಯವಸ್ಥೆಯನ್ನು ಯಾಕೆ ಮಾಡಬಾರ್ದು ಅಂತ ಹೇಳಿ ನಮ್ಮಲ್ಲಿ ಅವತ್ತು ಒಂದು 30-40 ಜನ ನನ್ನ ಮಿತ್ರರು ಬಂದಿದ್ದರು. ನಾವು ನನ್ನ ಕೈಲಾದಂಥ ಸೇವೆಯನ್ನು ನಮ್ಮ ಜೀವಿತಾವಧಿಯವರೆಗೂ ಸಹಾಯ ಮಾಡ್ತೀವಿ ಅಂತ ಹೇಳಿ ಅದನ್ನು ಮಾತು ಕೊಟ್ಟರು. ಅದರಂತೆ ಈ ಪ್ರತಿದಿನ ನಮ್ಮ ನೆರೆಹೊರೆಯ ಗ್ರಾಮದ ಮಕ್ಕಳಿಗೆ ಆಟೋ ವ್ಯವಸ್ಥೆಯನ್ನು ಮಾಡಿಸ್ಕೊಟ್ಟಿದ್ದೀವಿ ಸರ್. ಇಷ್ಟು ಮಾಡಿರೋದ್ರಿಂದ ನಮ್ಮ ಶಾಲೆಗೆ ಬಂದು ಹೋಗೋದಕ್ಕೆ ಮಕ್ಕಳು ಹೌದೌದು ಬೇರೆ ಫ್ರೀಯಾಗಿ ಎಲ್ಲೆಲ್ಲಿಂದ ಕರ್ಕೊಂಡು ಬರ್ತಾರೆ? ಜೀಕನಹಳ್ಳಿ, ಜೋಡ್ಗೆನಹಳ್ಳಿ, ಹೊಸೂರು ಈ ಗ್ರಾಮಗಳಿಂದ ಕರ್ಕೊಂಬರ್ತಾಯಿದ್ದೀವಿ ಸರ್. ಮುಂದಿನ ಸಾಲಿನಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಆದರೆ ಅದಕ್ಕೂ ಸಹ ಎಲ್ಲರ ಸಹಕಾರದಿಂದ ಈ ವ್ಯವಸ್ಥೆಯನ್ನು ಮುಂದುವರ್ಸ್ಕೊಂಡು ಹೋಗೋಣ ಅಂತ ಒಂದು ಆಶಯವನ್ನು ಇಟ್ಕೊಂಡಿದ್ದೀವಿ. ಇದಕ್ಕೆ ಸಮಾಜದ ಒಂದು ಕಳಕಳಿಯನ್ನು ನಾವು ಇಟ್ಕೊಂಡಾಗ ಈ ಸಮಾಜದಲ್ಲಿ ಏನು ಬೇಕಾದ್ರೂ ಕೆಲಸ ಮಾಡಬೇಕು ಅನ್ನೋ ಒಂದು ಹಂಬಲ ನಮ್ಮ ಒಂದು ಗುಂಪಿನಲ್ಲಿದೆ. ಏಕೆಂದರೆ ನಾವು ಹೋಗ್ಬೇಕಾದ್ರೂ ಏನು ಹೊತ್ಕೊಂಡು ಹೋಗಲ್ಲ. ನಮ್ಮ ಒಂದು ಸಮಾಜ ಸೇವೆಯೇ ಅದೇ. ಜನಪ್ರತಿನಿಧಿಗಳಿಂದ ಏನು ಬಯಸ್ತೀರಾ? ಈಗ ಶಾಸಕರಿಂದ ಆಗ್ಬೋದು, ನಿಮಗೆ ಏನು ಆಗಬೇಕಾಗಿದೆ? ಇನ್ನೇನು ಮೇಜರ್ ಆಗಿ ಸಹ ಇದನ್ನ ಕೆಲಸ ಕೊಠಡಿ ಕೊರತೆ ಏನಿಲ್ವಾ ಇಲ್ಲಿ? ಮಕ್ಕಳು ಕೇಳಿದ್ದೀರಾ? ಕೊರತೆ ಇದೆ ಅಂತ ನಾವೇನೇ ನೇರವಾಗಿ ನಾವು MLA ಸಾಹೇಬ್ರ ಹತ್ರಕ್ಕೆ ಹೋದ್ವಿ. ಅವರಿಗೂ ನಮಗೊಂದು ಕೊಠಡಿಯನ್ನು ಮಂಜೂರು ಮಾಡಿಕೊಟ್ಟಿದ್ದಾರೆ, ಅವ್ರಿಗೂ ಧನ್ಯವಾದಗಳು. ಹಾಗೇನೆ ಮುಂದೆ ಏಕೆಂದ್ರೆ ನಮ್ದು ಇದು ಕೇಂದ್ರೀಯ ಶಾಲೆ ಆಗಿರೋದ್ರಿಂದ ಹೆಚ್ಚು ಕಡಿಮೆ 8-10 ಹಳ್ಳಿ ನಮ್ಮ ಶಾಲೆಗೆ ವ್ಯಾಪ್ತಿಗೆ ಒಳಪಡ್ತಾರೆ. ನಮಗಿನ್ನ ಕಡಿಮೆ ಇರ್ತಕ್ಕಂಥ ಕಡಿಮೆ ಸಂಖ್ಯೆ ಮಕ್ಕಳು ಇರ್ತಕ್ಕಂಥ ಶಾಲೆಗಳಿದ್ದಾರೆ. ಮುಂದೆ ಮ್ಯಾಗ್ನೆಟಿಕ್ ಶಾಲೆ ಅಥವಾ KPS ಶಾಲೆ ಮಾಡೋದಾದರೆ ಪ್ರಥಮ ಆದ್ಯತೆಯನ್ನು ನಮ್ಮ ಶಾಲೆ ಕೊಟ್ಟು ಇದನ್ನು ಅತ್ಯುನ್ನತ ಮಟ್ಟಕ್ಕೆ ಕೊಂಡೊಯ್ಯಲಿ ಅಂತ ನಮ್ಮ ಆಶಯ ಸಹ. ಅದಕ್ಕೆ ನಾವು ಸಂಪೂರ್ಣವಾಗಿ ಸಹಕಾರ ಕೊಡ್ತೀವಿ. ಅದಕ್ಕೆ ಬೇಕು ಅಂತ ಈ ಸಂದರ್ಭದಲ್ಲಿ ನಿಮಗೆ ಕಳಕಳಿಯಿಂದ ಮನವಿ ಮಾಡಿಕೊಡ್ತೀವಿ.